ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಮುಂಬೈನ ಲೋಕಲ್ ಟ್ರೈನ್ ಪ್ರತಿದಿನ ಕೋಟ್ಯಂತರ ಜನರನ್ನು ಸುರಕ್ಷಿತವಾಗಿ ಮನೆ ತಲುಪಿಸ್ತಕ್ಕಂಥ ರೈಲು. ಅದು ಒಂದು ದಿನ ಘೋರ ಸನ್ನಿವೇಶವಾಗಿ ಬದಲಾಗಿಬಿಡುತ್ತೆ ಅಂತ ಯಾವ ಪ್ರಯಾಣಿಕರು ಕೂಡ ಯೋಚನೆ ಮಾಡಿರಲಿಲ್ಲ. ಕೇವಲ ಒಂದು ಹನಿ ಮಳೆ ನೀರು ಒಳಗೆ ಬಂತು ಅಂತ ಬಾಗಿಲು ಮುಚ್ಚುವ ವಿಚಾರಕ್ಕೆ ನಡೆದಂಥ ಒಂದು ಕ್ಷುಲ್ಲಕ ಜಗಳ 22 ವರ್ಷದ ಇನೋಸೆನ್ಸ್ ನಿರಪರಾಧಿ ಯುವಕರ ಉಸಿರನ್ನೇ ನಿಲ್ಲಿಸಿಬಿಡುತ್ತೆ ಅಂದರೆ ಹೌದು. ಚಲಿಸ್ತಾ ಇದ್ದಂಥ ಚರ್ಚ್ ಗೇಟ್ ನಲ್ಲ ಸೋಪಾರ ಫಾಸ್ಟ್ ಲೋಕಲ್ ಟ್ರೈನ್ನ ಪ್ರಥಮ ದರ್ಜೆ ಬೋಗಿಯಲ್ಲಿ ಕಣ್ಣೆದುರೇ ಸಹ ಪ್ರಯಾಣಿಕರು ನೋಡ್ತಾ ಇದ್ದಾಗೆ 22 ವರ್ಷದ ಸೇಲ್ಸ್ಮನ್ ಮಯಾಂಕ್ ಲೋಹರ್ ಎಂಬ ಯುವಕನನ್ನು ಮಾರಕಾಸ್ತ್ರಗಳಿಂದ ಹಿಡಿದು ಕ್ರೂರವಾಗಿ ಉಸಿರು ನಿಲ್ಲಿಸಿದಂಥ ನರಕ ಸದೃಶ ವ್ಯಕ್ತಿ ಅಟ್ಟಹಾಸವನ್ನು ತೋರಿದ್ದು ಮಾತ್ರ ಭಯಾನಕ. ಮಳೆ ನೀರು ಒಳಗೆ ಬರದಂತೆ ಬಾಗಿಲು ಮುಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ದೇ ಆತ ಮಾಡಿದಂಥ ಮಹಾ ಅಪರಾಧವ. ಹಾಗಾದರೆ ಇಡೀ ಬೋಗಿ ತುಂಬ ಪ್ರಯಾಣಿಕರಿದ್ದರು. ನೆತ್ತರಿನ ಮಡುವಿನಲ್ಲಿ ಯುವಕ ಒದ್ದಾಡ್ತಾ ಇದ್ದ. ಯಾರೊಬ್ಬರು ಕೂಡ ಆತನ ರಕ್ಷಣೆಗೆ ಯಾಕೆ ಬರಲಿಲ್ಲ? ಇವತ್ತಿನ ಸಮಾಜ ಇಷ್ಟೊಂದು ಸ್ವಾರ್ಥವಾಗಿಬಿಟ್ಟಿದೆಯಾ? ಈ ರೀತಿಯಾದಂಥ ಅನೇಕ ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಆದರೆ ಸಹ ಪ್ರಯಾಣಿಕರು ಬರಬೇಕಾದ್ರೆ ಅವ್ರಿಗೂ ಕೂಡ ಒಂದು ರೀತಿಯಾದಂಥ ಪ್ರಾಣ ಬೆದರಿಕೆ, ಪ್ರಾಣ ಭಯ ಇದ್ದೇ ಇರುತ್ತೆ. ಸಹಜವಾಗಿ ಇದನ್ನು ಯಾವ ರೀತಿಯಾಗಿ ನೋಡಬೇಕು ಅನ್ನೋದು ಗೊತ್ತಾಗಲ್ಲ. ಅದನ್ನು ಡೀಟೇಲ್ಡಾಗಿ ಆ ಘಟನೆ ಹೇಗಾಯಿತು ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೇನೆ. ಈ ಕೃತ್ಯವನ್ನು ಎಸಗಿ ಪರಾರಿಯಾಗಿದ್ದಂಥ 30 ವರ್ಷದ ವಿಮಾನ ನಿಲ್ದಾಣದ ಉದ್ಯೋಗಿ ರೋಷನ್ ಸುವರ್ಣ ಎಂಬ ರಕ್ಕಸನನ್ನು ಪೊಲೀಸ್ನವರು ಈಗ ಪನ್ವೇಲ್ನಲ್ಲಿ ಬಂಧನ ಮಾಡಿದ್ದಾರೆ. ಆದರೆ ಕಣ್ಣೀರಿನ ಕಡಲಲ್ಲಿ ಮುಳುಗಿರ್ತಕ್ಕಂಥ ಮಯಾಂಕನ ಕುಟುಂಬಸ್ಥರು ಕೇಳ್ತಾ ಇರೋದು ಒಂದೇ ಪ್ರಶ್ನೆ: ನನ್ನ ಮಗ ಕೊನೆಗೂ ಮರಳಿ ಬರೋದಕ್ಕೆ ಸಾಧ್ಯವೇ ಇಲ್ಲ, ಆದರೆ ಈ ಆರೋಪಿಗೆ ಶಿಕ್ಷೆ ಆಗಬೇಕು ಅಂತ ಕಣ್ಣೀರಲ್ಲೇ ಕೈ ತೊಳಿತಾ ಇರೋದು. ಅಸಲಿಗೆ ಇಂಥದ್ದೊಂದು ಭಯಾನಕ ಘಟನೆ. ಆ ಕ್ಷಣ ಹೇಗಿತ್ತು, ಘಟನೆ ಹೇಗಾಯಿತು ಅನ್ನೋದನ್ನ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಮುಂಬೈನಲ್ಲಿ ಸುರಿತಾ ಇದ್ದಂಥ ಭಾರೀ ಮಳೆಯ ನೀರು ಹೊಳಗೆ ಬರದಂತೆ ತಡಿಲಿಕ್ಕೆ ಮಯಾಂಕ್ ಬಾಗಿಲು ಮುಚ್ಚಲಿಕ್ಕೆ ಹೋದಾಗ ರೋಷನ್ ಜೊತೆ ಜಗಳವಾಗುತ್ತೆ. ಕೋಪಗೊಂಡಂಥ ರೋಷನ್ ತನ್ನ ಬ್ಯಾಗ್ನಿಂದ ಆ ಅಸ್ತ್ರವನ್ನು, ಮಾರಕಾಸ್ತ್ರವನ್ನು ತೆಗೆದು ಹೊಟ್ಟೆಗೆ ಮತ್ತು ಎದೆಗೆ ಮಾರಣಾಂತಿಕವಾಗಿ ಇರಿತಾನೆ. ಬೋರಿವಲಿ ಸ್ಟೇಷನ್ನಲ್ಲಿ ರೈಲಿನಿಂದ ಜಿಗಿದು ಪರಾರಿ ಆಗ್ತಾನೆ. ಗಾಯಾಳು ಮಯಾಂಕ್ ಆಸ್ಪತ್ರೆಗೆ ತಲುಪುವ ಮುನ್ನವೇ ಮೃತಪಟ್ಟು ಬಿಡ್ತಾರೆ. 22 ವರ್ಷದ ಮಯಾಂಕ್ ಲೋಹರ್ ತಮ್ಮ ಇಡೀ ಕುಟುಂಬದಲ್ಲೇ ಮೊದಲ ಪದವೀಧರ ಗ್ರಾಜ್ಯುಯೇಟ್ ಕೂಡ ಆಗಿದ್ದರು. ಇತ್ತೀಚೆಗಷ್ಟೇ ಅಂಧೇರಿಯ ವೆಸ್ಟ್ ಸೈಡ್ ಬಟ್ಟೆ ಮಳಿಗೆಯಲ್ಲಿ ಸೇಲ್ಸ್ಮನ್ ಕೆಲಸಕ್ಕೆ ಸೇರಿಕೊಂಡಿದ್ದರು. ಬಡ ಕುಟುಂಬ ಬೇರೆ. ಇವ್ರ ಕುಟುಂಬ ವಿರಾರ್ ಈಸ್ಟ್ನ ಬೊಯಿರ್ ಪಾಡಾದಲ್ಲಿ ವಾಸ ಮಾಡ್ತಾ ಇದೆ. ಮಯಾಂಕ್ ತನ್ನ ಸಂಪಾದನೆಯಿಂದಲೇ ತಂದೆ, ತಾಯಿ, ಒಬ್ಬ ಸಹೋದರಿ ಮತ್ತು 3 ಸಹೋದರನ ಸಲಹುತ್ತಾ ಇದ್ದರು. ಇವರ ಹಿರಿಯ ಸಹೋದರ ಮೆಹುಲ್ ಲೋಹರ್ ಬಾಲಿವುಡ್ನಲ್ಲಿ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಕೂಡ ಆಗಿದ್ದರು. ಭಾಳ ಕಷ್ಟದಿಂದ ಬಂದಂಥ ಕುಟುಂಬ. ಶಾರುಖ್ ಖಾನ್ ನಟನೆಯ ಜವಾನ್ ಚಿತ್ರದ ಚಲೇಹ ಹಾಡಿನಲ್ಲೂ ಕೂಡ ಇವರು ಬ್ರದರ್, ಸೀನಿಯರ್ ಬ್ರದರ್ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಶೂಟಿಂಗ್ ಮುಗಿಸಿ ಬಂದಂಥ ಮೆಹುಲ್ಗೆ ಈ ಥರದೊಂದು ಭೀಕರವಾದಂಥ ಸುದ್ದಿಯನ್ನು ಕೇಳ್ತೀವಿ ಅಂತ ನಿಜಕ್ಕೂ ಕೂಡ ಅವ್ರ ಮನಸ್ಸಿನಲ್ಲೂ ಕೂಡ ಯೋಚನೆ ಮಾಡಿರಲಿಕ್ಕಿಲ್ಲ. ತನಿಖೆ ವೇಳೆ ತಿಳಿದು ಬಂದ ಹಾಗೆ ಆರೋಪಿ ರೋಷನ್ ಸುವರ್ಣ ಘಟನೆ ನಡೆದ ದಿನ ರಾತ್ರಿ ಕಚೇರಿ ಶಿಫ್ಟನ್ನು ಮುಗಿಸಿ, ಆಫೀಸ್ ಮುಗಿಸಿ ಇಡೀ ರಾತ್ರಿ ಒಂದು ಬಾಟ್ಲಿ ರಮ್ಮನ್ನು ಖಾಲಿ ಮಾಡಿಬಿಟ್ಟಿದ್ದಂತೆ. ಪೂರ್ಣ ಮಟ್ಟದ ಅಮಲ್ನಲ್ಲಿ ತೇಲ್ತಾ ಇದ್ದ. ರೈಲು ಹತ್ತುವ ಮುನ್ನ ಆತ ಆಟೋ ಚಾಲಕನೊಂದಿಗೂ ಕೂಡ ಜಗಳವಾಡ್ಕೊಂಡ್ಬಿಟ್ಟಿದ್ದಾನೆ. ಅದಾದ ಮೇಲೆ ಅಂಧೇರಿ ನಿಲ್ದಾಣದಿಂದ ಇಬ್ಬರು ಕೂಡ ಒಂದೇ ಬೋಗಿಯನ್ನು ಹತ್ತಾರೆ, ಈ ಆರೋಪಿ ಮತ್ತು ಅವರು ಅಕ್ಯೂಸ್ಡ್. ಪಾಪ ಸಹ ಪ್ರಯಾಣಿಕರು ನೀಡಿದಂಥ ಹೇಳಿಕೆಯಂತೆ ಮಳೆ ನೀರನ್ನು ತಡೀಲಿಕ್ಕೆ ಮೊದಲು ಕೆಲವರು ಆರೋಪಿಗೆ ಹೊಡಿತಾರಂತೆ. ಇದರಿಂದ ಆಕ್ರೋಶಗೊಂಡಂಥ ರೋಷನ್ ತನ್ನ ಬ್ಯಾಗ್ನಲ್ಲಿದ್ದಂಥ ಮಾರಕಾಸ್ತ್ರವನ್ನು ತೆಗೆದು ಮಯಾಂಕ್ನ ಹೊಟ್ಟೆಗೆ ಮತ್ತು ಆತನ ಎದೆಗೆ ಮನಸ್ಸು ಇಚ್ಛೆ ಹಿಡಿದು ಬಿಡ್ತಾನೆ ಅನ್ನೋ ಥರದಲ್ಲಿ ಅವರ ಸಹ ಪ್ರಯಾಣಿಕರು ಕೆಲವೊಬ್ಬರು ಹೇಳ್ತಾ ಇರೋದು. ಘಟನೆಯ ನಂತರ ಸಹ ಪ್ರಯಾಣಿಕರು ಚಿತ್ರೀಕರಿಸಿದಂಥ ವಿಡಿಯೋದಲ್ಲಿ ಮಯಾಂಕ್ ನೆತ್ತಿರಿನ ಮಡುವಿನಲ್ಲಿ ಬಿದ್ದಿರೋದು ಕಾಣಿಸುತ್ತೆ. ಇನ್ನು ಈ ಆರೋಪಿ ರೋಷನ್ ತನ್ನ ಶರ್ಟ್ ಗುಂಡಿಗಳನ್ನು ಬಿಚ್ಚಿ ಕ್ರೂರವಾಗಿ ಆತನನ್ನೇ ದಿಟ್ಟಿಸಿ ನೋಡ್ತಾ ನಿಂತಿರ್ತಕ್ಕಂಥ ಭಯಾನಕ ದೃಶ್ಯಗಳು ಕೂಡ ಸೆರೆಯಾಗಿದ್ದಾವೆ. ನೋಡಿ, ಕೃತ್ಯವನ್ನು ಎಸಗಿ ಬೋರಿವಲಿ ಸ್ಟೇಷನ್ನಲ್ಲಿ ರೈಲಿನಿಂದ ಜಿಗಿತಾನೀತ. ಆ ರೋಷನನ್ನು ಹಿಡಲಿಕ್ಕೆ ರೈಲ್ವೆ ಪೊಲೀಸರು 7 ತಂಡಗಳನ್ನು ರಚನೆ ಮಾಡಿ ಸುಮಾರು 400ಕ್ಕೂ ಹೆಚ್ಚು CCTV ಕ್ಯಾಮ್ರಾಗಳನ್ನು ಜಾಲಾಡ್ತಾರೆ. ಘಟನೆಯ ಬಳಿಕ ರೋಷನ್ ಮೀರಾ ರೋಡ್ನಲ್ಲಿದ್ದಂಥ ತನ್ನ ಮನೆಗೆ ಹೋಗಿ ತಂದೆಗೆ ಜಗಳದ ವಿಷಯವನ್ನು ಕೂಡ ತಿಳಿಸ್ತಾನೆ. ಪೊಲೀಸರು ತನ್ನನ್ನು ಹುಡುಕಾಡ್ತಾ ಇರೋದು ತಿಳಿತಾ ಇದ್ದ ಹಾಗೆ ಸ್ವಂತ ಊರಿಗೆ ಹೋಗಲಿಕ್ಕೆ ಟ್ರೈ ಮಾಡ್ತಾನೆ. ರೋಷನ್ ಮೂಲತಃ ಕರ್ನಾಟಕದ ಕರಾವಳಿ ಭಾಗದವನು. ಮುಂಬೈನ ಮೀರಾ ರೋಡ್ನಲ್ಲಿ ವಾಸ ಮಾಡ್ತಾ ಇದ್ದ. ಈ ಕೃತ್ಯ ನಡೆದ ನಂತರ ತನ್ನ ಊರಾದಂಥ ಮಂಗಳೂರಿಗೆ ಓಡಿ ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿರ್ತಾನೆ. ಈ ಕೃತ್ಯವನ್ನು ಎಸಗಿ ಬೋರಿವಲಿ ಸ್ಟೇಷನ್ನ ರೈಲಿನಿಂದ ಜಿಗಿದು ಓಡಿ ಹೋಗಿದ್ದಂಥ ರೋಷನ್
ಯಾವುದೇ CCTVಯಲ್ಲೂ ಕೂಡ ಆತನ ಮುಖ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರಲಿಲ್ಲ. ಪೊಲೀಸ್ನವರು ಎಷ್ಟು ಚಾಣಾಕ್ಷರಿದ್ದಾರೆ ಅಂದರೆ ಆತ ಧರಿಸಿದಂಥ ಟಿ ಶರ್ಟ್ ಮೇಲಿದ್ದಂಥ ಕಂಪನಿಯ ಲೋಗೋ ಪೊಲೀಸರ ಕಣ್ಣಿಗೆ ಬಿದ್ದಿರುತ್ತೆ. ಆ ಲೋಗೋ ಆಧರಿಸಿಯೇ ಪೊಲೀಸರು ಅಂಧೇರಿ ಏರ್ಪೋರ್ಟ್ ಬಳಿಯ ಕಾರ್ಗೋ ಕಂಪನಿಯನ್ನು ತಲುಪಿ ಆತನ ಫೋಟೋ ಮತ್ತು ಮೊಬೈಲ್ ನಂಬರ್ನು ಕೂಡ ಪತ್ತೆ ಹಚ್ತಾರೆ. ಪೊಲೀಸರು ಆತನ ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಮಾಡಿ ಪನ್ವೇಲ್ ರೈಲ್ವೆ ಸ್ಟೇಷನಲ್ಲಿ ಮಧ್ಯಾಹ್ನ 2 ಗಂಟೆಗೆ ಬಂಧನ ಮಾಡ್ತಾರೆ. ಬಂಧಿಸುವಾಗಲೂ ಕೂಡ ರೋಷನ್ ತನ್ನ ಮೊಬೈಲ್ನಲ್ಲಿ ಮಯಾಂಕ್ ಬದುಕಿದಾನೋ ಇಲ್ವೋ ಅಂತಲೂ ಕೂಡ ಗೂಗಲ್ನಲ್ಲಿ ಸುದ್ದಿಯನ್ನು ಹುಡುಕಾಡ್ತಾ ಇದ್ದಾನೋ ಬೆಚ್ಚಿ ಬೀಳಿಸೋ ಅಂಶಗಳು ಗೊತ್ತಾಗ್ತಾ ಇದ್ದಾವೆ. ಈ ಘಟನೆ ಮುಂಬೈ ಲೋಕಲ್ ಟ್ರೈನ್ಗಳ ಸುರಕ್ಷತೆಯನ್ನು ಮತ್ತೊಮ್ಮೆ ಹೇಗಿದೆ ಅನ್ನೋದನ್ನು ಅದರ ಕನ್ನಡಿಯನ್ನು ಹಿಡಿದು ತೋರಿಸ್ತಾ ಇರೋದು. ಸುರಕ್ಷತೆಯ ವಿಚಾರಗಳ ಬಗ್ಗೆ ಮುಂಬೈ ರೈಲ್ವೆ ಪ್ರವಾಸಿ ಸಂಘ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ದೊಡ್ಡ ದೊಡ್ಡ ಸ್ಟೇಷನ್ಸ್ಗಳಲ್ಲಿ ಮೆಟಲ್ ಡಿಟೆಕ್ಟರ್ ಮತ್ತು ಬ್ಯಾಗ್ ಸ್ಕ್ಯಾನರ್ಗಳಿದ್ದರೂ ಕೂಡ ಅವುಗಳನ್ನು ಸರಿಯಾಗಿ ಬಳಸ್ತಾ ಇಲ್ಲ. ಇದರಿಂದಾಗಿಯೇ ಜನರು ಈ ಥರದ ಅಸ್ತ್ರಗಳನ್ನು ಟ್ರೈನಲ್ಲಿ ಸುಲಭವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಮುಕ್ತವಾಗಿ ರೈಲನ್ನು ಹತ್ತುತ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಭದ್ರತಾ ವೈಫಲ್ಯ ಅಂತ ಹೇಳಿ ಖಂಡಿಸ್ತಾ ಇರೋದು. ನಿಮಗೆಲ್ರಿಗೂ ಕೂಡ ಒಂದು ಕುತೂಹಲ ಇದೆ, ಈತನ ಬ್ಯಾಗ್ನಲ್ಲಿ ಆ ಥರದ ಮಾರಕಾಸ್ತ್ರ ಯಾಕೆ ಬಂತು, ಈತನ ಟ್ರ್ಯಾಕ್ ರೆಕಾರ್ಡ್ ಏನು, ಈತ ಹಿಂದಿಯೂ ಕೂಡ ಏನಾದರೂ ಕ್ರಿಮಿನಲ್ ಹಿನ್ನೆಲೆಯನ್ನು ಹೊಂದಿದಾನ ಅಂತ. ಒಂದು ಸತ್ಯ, ಇವನು ಯಾವುದೇ ರೀತಿಯಾದಂಥ ಅಪರಾಧದ ಕೇಸ್ಗಳಲ್ಲಿ ಗುರುತಿಸ್ಕೊಂಡಿಲ್ಲ. ಒಂದು, ಇನ್ನು ರೋಷನ್ ಏರ್ಪೋರ್ಟ್ ಕಾರ್ಗೋ ಹಬ್ನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಪಾರ್ಸಲ್ಗಳನ್ನು ಕಟ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಚೂಪಾದಂಥ ಅವನು ಮಾರಕಾಸ್ತ್ರವನ್ನು ಯಾವಾಗಲೂ ಕೂಡ ತನ್ನ ಬ್ಯಾಗ್ನಲ್ಲಿ ಇಟ್ಕೊಳ್ತಾ ಇದ್ದಂತೆ. ಅದೇ ಚಾಕುವಿನಿಂದ ಈತ ಈ ರೀತಿಯಾದಂಥ ಕೃತ್ಯವನ್ನು ಎಸಗಿರೋದು. ಇನ್ನು ಮಯಾಂಕ್ನ ಹಿರಿಯ ಸಹೋದರಿ ಮೇಘಾ ಲೋಹರ್ ಅವರು ಕಾನೂನು ವಿದ್ಯಾರ್ಥಿ, ಲಾ ಸ್ಟೂಡೆಂಟ್. ಅವರು ಮಾಧ್ಯಮಗಳ ಮುಂದೆ ತೀವ್ರವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದರು. ರೈಲಿನಲ್ಲಿ ಅಷ್ಟೊಂದು ಜನ ಇದ್ದರೂ ಕೂಡ ನನ್ನ ತಮ್ಮನನ್ನು ಇರಬೇಕಾದ್ರೆ ಎಲ್ಲರೂ ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ದರು. ಯಾರಾದರೂ ಒಬ್ಬರು ಮಧ್ಯಪ್ರವೇಶ ಮಾಡಿದರೂ ಕೂಡ ನನ್ನ ತಮ್ಮ ಬದುಕ್ತಾ ಇದ್ದ ಅಂತೇಳಿ ಈ ಸಮಾಜದ ಕ್ರೂರ ಅಸಡ್ಡೆಯನ್ನು ಪ್ರಶ್ನೆ ಮಾಡ್ತಾ ಇರೋದು. ಇನ್ನು ಮಯಾಂಕ್ ಅವರ ತಾಯಿ ಜ್ಞಾನ ಲೋಹರ್ ಅವರು ಆಘಾತದಿಂದ ಅರೆಪ್ರಜ್ಞಾವಸ್ಥೆಗೆ ತಲುಪಿಬಿಟ್ಟಿದ್ರು. ನನ್ನ ಮಗ ಯಾರೊಂದಿಗೂ ಕೂಡ ಜಗಳ ಆಡೋನೇ ಅಲ್ಲ, ವಿನಾಕಾರಣ ಹೊರಗೂ ಕೂಡ ಹೋಗ್ತಾ ಇರಲಿಲ್ಲ. ಆ ಕ್ರೂರಿಗೆ, ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಕಣ್ಣೀರಿಡ್ತಾ ಇದ್ದರು. ಇನ್ನು ಬಾಲಿವುಡ್ ಡ್ಯಾನ್ಸರ್ ಆಗಿರ್ತಕ್ಕಂಥ ಮಯಾಂಕ್ ಅವರ ಅಣ್ಣ ಮೊಹಲ್ ಲೋಹರ್ ಅವರು ವಿಡಿಯೋ ಬಿಡುಗಡೆ ಮಾಡಿ ಇಂತಹ ಘಟನೆ ಮತ್ತೊಂದು ಕುಟುಂಬಕ್ಕೆ ಆಗಬಾರ್ದು, ಆರೋಪಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮುಖಾಂತರವಾಗಿ ಮರಣದಂಡನೆ ಶಿಕ್ಷೆ ಕೊಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ರು. ನೋಡಿ ಸ್ನೇಹಿತರೆ, ಮುಂಬೈನ ಲೋಕಲ್ ಟ್ರೈನ್ಗಳಲ್ಲಿ ದಿನಕ್ಕೆ 80 ಲಕ್ಷ ಜನ ಪ್ರಯಾಣ ಮಾಡ್ತಾರೆ. ಫಸ್ಟ್ ಕ್ಲಾಸ್ ಬೋಗಿ ಆಗಿದ್ದರೂ ಕೂಡ ಇಂತಹ ಮಾರಕಾಸ್ತ್ರಗಳನ್ನು ತಪಾಸಣೆ ಇಲ್ಲದೆ ಹೇಗೆ ಒಳಗೆ ತರಲಿಕ್ಕೆ ಸಾಧ್ಯ ಆಯಿತು ಅನ್ನೋದು ಪ್ರಯಾಣಿಕರ ಸಂಘಟನೆಗಳು ರೈಲ್ವೆ ಇಲಾಖೆಯನ್ನು ತರಾಟೆಗೆ ತೆಗೆದುಕೊಳ್ತಾ ಇರೋದು. ನಿಮಗೆ ರಾಜಕಾರಣಿ ಮಿಲಿಂದ್ ಡಿಯೋರಾ ಕೂಡ ಈ ಬಗ್ಗೆ ಮುಂಬೈ ಪೊಲೀಸ್ ಕಮಿಷನರ್ ಜೊತೆ ಚರ್ಚೆ ಮಾಡಿ ಕಠಿಣ ಕ್ರಮಕ್ಕೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಆದರೆ ಪ್ರಯಾಣಿಕರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ಪ್ರತಿದಿನ ಲಕ್ಷಾಂತರ ಜನ ಪ್ರಯಾಣಿಸ್ತಕ್ಕಂಥ ಮುಂಬೈ ಲೋಕಲ್ ಟ್ರೈನ್ ಆಗಿರಲಿ ಅಥವಾ ನಮ್ಮ ಯಾವುದೇ ಸಾರ್ವಜನಿಕ ಸ್ಥಳಗಳಾಗಿರಲಿ, ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ, ಕ್ಷಣಿಕ ಕೋಪಕ್ಕೆ ಬಲಿಯಾಗಬೇಡಿ. ಸಾರ್ವಜನಿಕ ಸ್ಥಳಗಳಲ್ಲಿ ಯಾರೊಂದಿಗೂ ಕೂಡ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳಕ್ಕೆ ಹೋಗಬಾರ್ದು. ಬಾಗಿಲು ಮುಚ್ಚತಕ್ಕಂಥ, ಸೀಟ್ ಹಿಡಿತಕ್ಕಂಥ ವಿಚಾರ ನಿಮ್ಮ ಜೀವಕ್ಕಿಂತ ಏನು ದೊಡ್ಡದಲ್ಲ. ಯಾಕೆಂದರೆ ಎದುರಿಗಿನ ವ್ಯಕ್ತಿ ಅತಿಯಾದಂಥ ಕೋಪದಲ್ಲಿದ್ದರೆ ಅಥವಾ ಮದ್ಯದ ಅಮಲ್ನಲ್ಲಿದ್ದರೆ ಅಥವಾ ಅವರೊಂದಿಗೆ ವಾದ ಮಾಡಲಿಕ್ಕೆ ಹಿಡಿದು ಬಿಟ್ಟರೆ, ಸರಿ ತಪ್ಪು ಅದು ಏನೇ ಇರಲಿ, ಆ ಕ್ಷಣಕ್ಕೆ ನೀವು ಸಾರಿ ಅಂತ ಹೇಳಿ ದೂರ ಸರಿದು ಬಿಟ್ಟರೆ ಅದು ನಿಮ್ಮ ಬುದ್ಧಿವಂತಿಕೆ. ಇನ್ನು ಮೌನವಾಗಿರಬೇಡಿ. ಯಾಕೆಂದರೆ ನಿಮ್ಮ ಕಣ್ಣೆದುರು ಯಾರಾದರೂ ಅನ್ಯಾಯವಾಗ್ತಾ ಇದ್ದರೆ, ಹಲ್ಲೆ ನಡೀತಾ ಇದ್ದರೆ ಮೂಕ ಪ್ರೇಕ್ಷಕರಾಗಿ ನಿಂತ್ಕೊಳ್ದೆ ಎಲ್ಲರೂ ಒಗ್ಗಟ್ಟಾಗಿ ಧ್ವನಿ ಎತ್ತಿಬಿಟ್ರೆ ಇಂಥ ಕ್ರೂರಿಗಳು ಹೆದರು ಬಿಡ್ತಾರೆ. ಆಮೇಲೆ ಸಿಂಗಲ್ ಆಗಿದ್ದೀರಾ ಅಥವಾ ಈ ಥರದ್ದು ಏನಾದರೂ ಘಟನೆಗಳಾಯ್ತಾ, ದೈಹಿಕವಾಗಿ ಆತ ಹಲ್ಲೆ ಮಾಡಲಿಕ್ಕೆ ಬರ್ತಾ ಇದ್ದಾನಾ, ಆತನಿಂದ ಕನಿಷ್ಠ ಒಂದು 5-6 ಅಡಿ ದೂರ ಸರಿದು ಬಿಡಿ. ಆತನ ಕೈಗಳು ಅಥವಾ ಬ್ಯಾಗ್ ಮೇಲೆ ಎಚ್ಚರಿಕೆಯಿಂದ ಕಣ್ಣಿಡಬೇಕಾಗತ್ತೆ ನೀವು. ಅಥವಾ ರೈಲ್ನಲ್ಲಿ ತುರ್ತು ಪರಿಸ್ಥಿತಿ ಅದರಾದಾಗ ತಕ್ಷಣ ಚೈನ್ ಎಳೆದು ಬಿಡಿ, ಅಥವಾ ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿ, ಅಥವಾ ವಿಡಿಯೋ ಮಾಡೋದನ್ನು ಅಕ್ಕಪಕ್ಕದಲ್ಲಿರೋರು ವಿಡಿಯೋ ಮಾಡ್ಕೊಳ್ತಾ ನಿಲ್ಲೋ ಬದಲು ಪೊಲೀಸ್ನವ್ರಿಗೆ ನೀವು ಸುದ್ದಿ ಮೂಡಿಸೋ ಪ್ರಯತ್ನವನ್ನಾದರೂ ಮಾಡ್ಬೋದು, ಅಥವಾ ಅಲ್ರಾಮ್ ಚೈನ್ ಎಳೆಯೋ ಪ್ರಯತ್ನವನ್ನಾದರೂ ಮಾಡ್ಬೋದು. ಅಥವಾ ಈ ಕೃತ್ಯಗಳಾದ ಮೇಲೆ ಗಾಳಿ ಆಡಲಿಕ್ಕೆ ಬಿಡಿ. ಗಾಯಾಳುವಿನ ಸುತ್ತ ಜನ ಗುಂಪು ಕೂಡಬೇಡಿ. ಅವರಿಗೆ ಧೈರ್ಯ ತುಂಬುತ್ತಾ ಮುಂದಿನ ನಿಲ್ದಾಣ ಬಂದ ತಕ್ಷಣ ಆತನನ್ನು ಆಸ್ಪತ್ರೆಗೆ ಸೇರಿಸೋ ಪ್ರಯತ್ನಗಳನ್ನು ಮಾಡಬಹುದು. ಕ್ಷಣಿಕ ಕೋಪ ಒಂದು ಕ್ಷಣದಲ್ಲಿ ಇಡೀ ಸಂಸಾರವನ್ನು ಬೀದಿಗೆ ತಂದುಬಿಡುತ್ತೆ. ರೋಷನ್ನ ಕ್ಷಣಿಕ ಕೋಪ ಮಯಾಂಕ್ನ ಜೀವವನ್ನೇ ಬಲಿ ಪಡೆದುಬಿಡ್ತು. ಆತನ ಸ್ವಂತ ತಂದೆ ತಾಯಿಯನ್ನು ಸಮಾಜದಲ್ಲಿ ತಲೆ ತಗ್ಗಿಸುವಂತೆ ಮಾಡ್ತು. ಸಾರ್ವಜನಿಕ ಸ್ಥಳಗಳಲ್ಲಿ ಯಾವಾಗಲೂ ಸಮಾಧಾನದಿಂದಿರಿ, ಸಂಯಮವನ್ನು ಕಳೆದುಕೊಳ್ಬೇಡಿ. ಏಕೆಂದರೆ ನಿಮ್ಮ ಮನೆ ಕದ ತಟ್ಟಿ ನೀವಿನ್ನೂ ಬಂದಿಲ್ಲ ಎಂದು ಕಾಯುವ ಒಂದು ಹೆತ್ತ ಕಳ್ಳು ನಿಮ್ಮ ಮನೇಲಿರುತ್ತೆ. ಎಚ್ಚರದಿಂದಿರಿ, ಸುರಕ್ಷಿತವಾಗಿರಿ. ಇದೇ ಇವತ್ತಿನ ಈ ಒಂದು ಸ್ಟೋರಿ ಅಂತ ಹೇಳ್ತಾ ಮುಂದಿನ ಸ್ಟೋರಿ ಸಮೇತ ಬರ್ತೀನಿ. ನಾನು ನಿಮ್ಮ ರಾಕೇಶ್ ಆರುಂಡಿ. ಧನ್ಯವಾದ.